ಲೇ ಹೇಳೆ, ಬಾ ತಿಂಡಿ ತಿನ್ನು. ಏನಕ್ಕೆ ಹಿಂಗೆ ಕುಂತಿದೀಯಾ? ಇಲ್ಲ ಸ್ವೀಟಿ, ಅರುಣ್ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ನನ್ನ ಸಹಿಸೋಕ್ಕೆ ಆಗ್ತಾ ಇಲ್ಲ ಕಣೆ. ಅವಾಗ ಏನಾದರೂ ನಾನು ಆಫೀಸಿಂದ ಮುನ್ಸ್ಕೊಟ್ಕೊಂಡು ಮನೆಗೆ ಬಂದರೆ ಹಿಂದೆನೇ ಓಡ್ ಬರ್ತಿದ್ದ. ಇವಾಗ ನೋಡು ಯಾವ ಥರ ಇದ್ದಾನೆ ಅಂದ್ಬಿಟ್ಟು. ನಾನು ಅದಕ್ಕೇನೆ ಕಣೆ ಹೇಳಿದ್ದು. ನೋಡು, ಅವನು ಮದುವೆ ಆಗಿರೋ ಗಂಡಸು. ಮೊದಲಾದ್ರೂ ನಿನ್ನ ಬಾಯ್ ಫ್ರೆಂಡ್, ನೀನು ಹಿಂದೆ ಮುಂದೆ ಸುತ್ತುತ್ತಿದ್ದ. ಇವಾಗ ಅವನು ಬೇರೆ ಗಂಡ ಕಣೆ. ಯಾಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾನು ಅದಕ್ಕೆ ಅಲ್ವ ನಿನ್ಗೆ ಹೇಳ್ತಾ ಇರೋದು. ಸ್ವಲ್ಪನಾದರೂ ಅರ್ಥ ಮಾಡ್ಕೊ ನೀನು, ಆಯಿತಾ? ಸುಮ್ಮನೆ ಯಾಕೆ ಇಲ್ದೋದೆಲ್ಲ ತಲೆನೋವು ತಂದ್ಕೋತೀಯ ನೀನು? ಆರಾಮಾಗಿ ರವಿ ಜೊತೆ ಚೆನ್ನಾಗಿರು ಅಂದರೆ ಹೇಳಿದ ಮಾತೇ ಕೇಳಲ್ವಲ್ಲ ನೀನು. ನೀನೊಬ್ಳು ಯಾವಾಗ ನೋಡು ಆ ರವಿ 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 ಅಂತ ಅವ್ನ ಸುದ್ದಿ ಹೇಳ್ಬೇಡ ನೀನು. ನಿಜವಾಗ್ಲೂ ನನಗೆ ತಲೆನೋವು ಬರುತ್ತೆ ಕಣೆ ಅವ್ನ ಸುದ್ದಿ ಕೇಳಿದ್ರೆ. ಸರಿಲ್ಲ ಕಣೆ ಅವನು, ಸರಿಲ್ಲ ಅವನು. ಏನು ದುಡ್ಡಿಲ್ಲ ಏನಿಲ್ಲ ಅವನ ಹತ್ರ. ನಾನು ನೆಮ್ಮದಿಗೆ ಇರೋಕ್ಕಾಗುತ್ತಾ? ನೋಡು, ಅವನ ಮಾತು ಬಿಟ್ಟು ಬೇರೆ ಮಾತಾಡೋ ನೀನು ಪ್ಲೀಸ್. ಅರುಣ್ನ ಯಾವ ಥರ ನಾನು ವಶ ಮಾಡ್ಕೊಳ್ಳೆ ಸ್ವಲ್ಪ ಹೇಳ್ಕೊಡೆ ನೀನು. ಅಯ್ಯೋ, ನಿನಗೆ ಹೇಳ್ಕೊಡ್ಬೇಕಮ್ಮ ವಶ ಮಾಡ್ಕೊಳ್ಳೋದಾ? ನಿನಗೆಲ್ಲ ಗೊತ್ತು ಯಾವ ಥರ ಮಾಡ್ಕೋಬೇಕು ಅಂತ. ನಾನೇ ಹೇಳ್ಕೊಡ್ಬೇಕಾ? ನೋಡು, ನಾನು ನಿನ್ನ ಒಳ್ಳೆ ಗೆಳತಿಯಾಗಿ ಹೇಳ್ತಾ ಇದ್ದೀನಿ. ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅವ್ನು ತುಂಬ ಬದಲಾಗಿದ್ದಾನೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಹೆಂಡ್ತಿನ ತುಂಬ ಇಷ್ಟಪಡ್ತಾನೆ ಕಣೆ ಅವನು. ನೋಡು, ನನ್ನ ಮೇಲೆ ಕೋಪ ಇರ್ಬೋದು ಅವನಿಗೆ. ಹಾಗೆ ಅಂದ್ಕೊಂಡು ಆ ಗೋಬೆನ ಅವನು ಇಷ್ಟಪಡ್ತಾ ಇದ್ದಾನೆ ಅಂದರೆ ನಾನು ನಂಬೋದೇ ಇಲ್ಲ. ನಾನು ನಿಜ ಹೇಳ್ತೀನಿ, ನನ್ನ ಮೇಲೆ ಪ್ರೀತಿ ಇದೆ ಕಣೆ ಅವನಿಗೆ. ಅದು ಯಾಕೆ ಹಿಂಗೆ ಆಡ್ತಾ ಇದ್ದಾನೋ ಏನೋ ಗೊತ್ತಿಲ್ಲ. ಯಾವುದೋ ಮಾಟ ಮಾಡಿಸ್ಬಿಟ್ಟಿದ್ದಾಳೆ ಅನಿಸುತ್ತೆ ಅವಳು. ಅಯ್ಯೋ, ನೀನೊಳ್ಳೆ ಸರಿ ಬಿಡು. ಆ ಥರ ಹುಡುಗಿ ಅಲ್ಲ, ಅದು ತುಂಬ ಒಳ್ಳೆ ಹುಡುಗಿ. ಅಂದರೆ ನಾನು ಕೆಟ್ಟ ಹುಡುಗಿನಾ? ನೀನು ನಿಜವಾಗ್ಲೂ ನನಗೆ ಫ್ರೆಂಡಾ ಅವಳು ಫ್ರೆಂಡಾ? ಅದೇ ಅನುಮಾನ ನನಗೆ. ನಿನಗೆ ಫ್ರೆಂಡು ಹಂಗೆ ಅಂದ್ಕೊಂಡು ನನ್ನ ಫ್ರೆಂಡು ಅಂತ ನಿನ್ನ ಕಡೆಗೆ ಸುಮ್ಮನೆ ಇಲ್ದೋದ್ರೆ ಹೇಳೋಕ್ಕಾಗುತ್ತಾ? ಇರೋದು ಮಾತಾಡಬೇಕು ಅಲ್ವೇನೆ? ಅದೆಲ್ಲ ಆಳ್ಬಿದ್ದೋಗ್ಲಿ. ಇವಾಗ ಏನು ಮಾಡಲಿ ನಾನು? ಅರುಣ್ ಯಾವ ಥರ ಆಡ್ತಾ ಇದ್ದಾನೆ ನೋಡು. ಒಂದು ಫೋನ್ ಕೂಡ ಮಾಡಿಲ್ಲ ಕಣೆ ನನಗೆ. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಅವನಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಕಣೆ. ಸುಮ್ಮನೆ ಏನಕ್ಕೆ ಹಿಂಗೆ ಟ್ರೈ ಮಾಡ್ತೀಯ ನೀನು? ಟ್ರೈ ಅಲ್ಲ, ಅವನ್ನ ನೋಡ್ಕೊ. ಅವನು ನನ್ನ ಬಿಟ್ಟು ಅಲ್ಲಾಡಬಾರ್ದು. ಆ ಥರ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಕಾವ್ಯನೇ ಇಲ್ಲ. ಫೋನ್ ಮಾಡಿ ಕಾವ್ಯ ಕೈ ಕುಯ್ಕೊಂಡಿದ್ದಾಳೆ ಅಂತ ಹೇಳಿ. ಅಯ್ಯೋ ಸಾರಿನವ, ನನಗದೆಲ್ಲ ಇಷ್ಟ ಆಗಲ್ಲ. ನಾನು ಅವೆಲ್ಲ ಹೇಳಲ್ಲ. ಏನೇನು ನಿನ್ನ ಫ್ರೆಂಡ್ ಅಲ್ವಾ? ಯಾಕೆ ಹಿಂಗೆ ಆಡ್ತಾ ಇದೀಯಾ? ನಾನು ನಿತೈಸಿ ಅಲ್ವೇನೆ ನೀನು? ಹಾಂ, ನೀನು ನಿತೈಸಿ ಆಗಿರೋದಕ್ಕೆ ನಿನಗೆ ಒಳ್ಳೇದು ಬಯಸೋಳು ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು. ಇವನು ಸವಸ ಬಿಟ್ಟು ರವಿ ಜೊತೆ ಚೆನ್ನಾಗಿರು ಅಂತ. ಆಯಿತು ಬಿಡು, ಸುಮ್ಮನೆ ಮಾತಾಡೇನು ವೇಸ್ಟು. ನಾನು ಏನು ಮಾಡ್ಬೇಕು ಮಾಡ್ತೀನಿ. ಸರಿ ಕಣೆ, ಆಯಿತು. ಹಾಗಾದರೆ ಡ್ಯೂಟಿ ಬರಲ್ವಾ ನೀನು ಇವತ್ತು? ಇಲ್ಲ ಕಣೆ, ನನಗೆ ಬೋರ್ ಆಗ್ತಾಯಿದೆ. ನನಗೆ ತುಂಬ ಬೇಜಾರಲ್ಲಿದ್ದೀನಿ. ನಾನು ಬರೋಲ್ಲ. ನಾನು ಲೀವ್ ಆಗ್ತೀನಿ. ಸರಿ ಕಣೆ, ಆಯಿತು. ನಾನು ಹೊರಡ್ತೀನಿ ಮತ್ತೆ. ಹಾಂ, ಓಕೆ, ಬಾಯ್. ಹಲೋ 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 ಅರುಣ್. ಹಾಂ ಕಾವ್ಯ, ಹೇಳು. ಅರುಣ್ ಬಾಯ್. ಅರುಣ್ ಬಾಯ್. ಹಾಂ, ಇವಾಗ ತಾನೇ ಫೋನ್ ಮಾಡಿದ್ಯಾ? ಹಾಲೇ ಬಾಯ್ ಹೇಳ್ತಾ ಇದೆಯಾ? ಸರಿ, ಓಕೆ, ಬಾಯ್. ಅರುಣ್, ನಾನು ಫೋನ್ಗಲ್ಲ ಬಾಯ್ ಹೇಳ್ತಾ ಇರೋದು. ನಾನು ಈ ಪ್ರಪಂಚನೇ ಬಿಟ್ಬಿಟ್ಟು ಹೊರಟ್ಬಿಟ್ಟಿದ್ದೀನಿ, ಅದರಿಂದ ಬಾಯ್. ಎಲ್ಲಿಗೆ ಹೋಗ್ತಾ ಇದೆಯಾ? ಏನಮ್ಮ, ಏನು ಚಂದ್ರಲೋಕದ ಸೈಡ್ ಕಿಟ್ ತಗೊಬಿಟ್ಟೆ ಹೇಗೆ? ಅಯ್ಯೋ ಅರುಣ್, ನೀನು ಯಾವಾಗಲೂ ತಮಾಷೆನೆ ಮಾಡ್ತೀಯಲ್ಲ. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ನಿನ್ನ ಜೊತೆ. ಹಾಂ, ಹೇಳು, ಅದೇನು ಸಮಾಚಾರ? ನೋಡು, ಕೈ ಕುಯ್ಕೊಬಿಟ್ಟಿದ್ದೀನಿ ಅರುಣ್, ಕೈ ಕುಯ್ಕೊಬಿಟ್ಟಿದ್ದೀನಿ. ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ನಿನ್ನನ್ನು? ಏನಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಹೇಳು ಅರುಣ್. ಆ ಗೂಬೆ ಹಿಂದೆ ಹೋಗಿ ನಾನು ಬಿಡೋ ಚಾನ್ಸ್ ಇದೆ. ನನಗೆ ಗೊತ್ತು ನೀನು ನನ್ನ ಬಿಟ್ಬಿಡ್ತೀಯ. ನನಗೆ ಗೊತ್ತು ಅರುಣ್, ನಿನಗೆ ನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅದರಿಂದ ಈ ಪ್ರಪಂಚದ ಮೇಲೆ ಇರೋದೇ ಬೇಡ ಅಂದ್ಬಿಟ್ಟು ಕೈ ಕುಯ್ಕೊಬಿಟ್ಟೆ. ಹೋಗ್ತಾ ಇದ್ದೀನಿ ನಾನು. ಏನು ಯಾವಾಗಲೂ ಕೈ ಕುಯ್ಕೊಳ್ತೀನಿ ಅಂತ ಚಂದ ಆ ಥರ ಎಲ್ಲ ಆಡಿದ್ರೆ ನೀನು? ಇದೊಳ್ಳೆ ಸರಿ ಆಯ್ತಪ್ಪ. ಸರಿ ಆಯಿತು, ಪಕ್ಕದಲ್ಲೇ ಕ್ಲಿನಿಕ್ ಇದೆಯಲ್ವಾ, ಹೋಗಲ್ಲಿ ಒಂದು ಬ್ಯಾಂಡೇಜ್ ಹಾಕ್ಸ್ಕೊ. ಅರುಣ್, ನಾನು ಸಾಯ್ಲಿಕ್ಕೆ ಕುಯ್ಕೊಂಡಿರೋದು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ನಿನಗೆ? ಇವಾಗ ಏನು ಮಾಡಲಿ ನಾನು? ಸುಮ್ಮನೆ ನಾನು ತಲೆ ತಿಂತೀಯಪ್ಪ ನೀನು. ಕೈ ಕುಯ್ಕೊಂಡೆ ಬಾಯಿ ಕುಯ್ಕೊಂಡೆ, ಯಾವಾಗಲೂ ಬರೀ ನಿಂದು ಇದೇ ಆಗೋಯ್ತು. ನೆಮ್ಮದಿ ಅಂತೂ ಕೊಡೋದೇ ಇಲ್ಲ ನೀನು. ಏನಕ್ಕೆ ಹಿಂಗೆ ಆಡ್ತೀಯಾ? ಇತ್ತೀಚೆಗಂತೂ ಹೆವಿ ಆಡ್ತೀಯಾ ನೀನು. ಹೆವಿ ಆಡ್ತಾ ಇರೋದು ನಾನಲ್ಲ ಅರುಣ್, ನೀನು. ಯಾವಾಗಲೂ ಕೈ ಕುಯ್ಕೊಂಡೆ ಅಂದ ತಕ್ಷಣ ಆ ಗಂಟೆಲೆ ಓಡ್ ಬರ್ತಿದೆ ತಾನೇ. ಈಗ ಸತ್ರ ಸಾಯ್ಲಿ ಅಂದ್ಬಿಟ್ಟು ಯಾವ ಥರ ಆಡ್ತಾ ಇದ್ದೀನಿ ನೋಡು. ನೋಡು ಕಾವ್ಯ, ನಾನು ಹೇಳ್ತೀನಿ ಕೇಳು. ಪಕ್ಕದಲ್ಲೇ ಕ್ಲಿನಿಕ್ ಇದೆ ಅಲ್ವಾ, ಹೋಗಿ ತೋರಿಸ್ಕೊ. ನಾನು ಊರಿಗೆ ಹೊರಟಿದ್ದೀನಿ. ಹಾಂ, ಊರಿಗೆ ಹೊರಟಿದೀಯಾ? ಯಾಕೆ? ಅದು ಇವಳನ್ನ ಸೋಮೇನ್ ಕರ್ಕೊಬರೋಣ ಅಂದ್ಬಿಟ್ಟು. ಹಾಂ, ಇಲ್ಲಿ ಕೈ ಕುಯ್ಕೊಂಡು ನಾನು ಸಾಯ್ತಾ ಇದ್ದೀನಿ, ನೀನು ಆ ಸೋಮೇನ್ ಕರ್ಕೊಬರ್ಬೇಕಾ? ಏನರುಣ್, ಏನು ಹೊತ್ತಿ ಆಯ್ತು ತನ್ನಿಂದು? ನಿಜ ಹೇಳು. ನೋಡು, ಸ್ವಲ್ಪ ಅರ್ಥ ಮಾಡ್ಕೋ. ನಾನು ಸೋಮೇನ್ ಕರ್ಕೊ ಬರಲೇಬೇಕು. ಇಲ್ಲಿ ಮನೇಲಿ ನನಗೆ ಊಟ ಇಲ್ಲ, ತಿಂಡಿ ಇಲ್ಲ. ನೀನೊಂದು ಅಡುಗೆ ಮಾಡು ಅಂದ್ರೆ ಅದನ್ನೂ ಮಾಡಲ್ಲ ನೀನು. ಸುಮ್ಮನೆ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳಕ್ಕಾಗುತ್ತಾ? ಅದಕ್ಕೆ ನಾನು ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಕರ್ಕೊಬಂದ್ಬಿಟ್ಟು ಸಂಸಾರ ಮಾಡ್ಕೊಂಡು ಆರಾಮಾಗಿ ಬಿಡಪ್ಪ ನೀನು. ಪಾಪ ನನ್ನಿಂದ ಯಾಕೆ ನಿಂಗೆ ತೊಂದರೆ? ಅದಕ್ಕೇ ನಿನ್ಗೆ ತೊಂದರೆ ಆಗಬಾರ್ದು ಅಂತಲೇ ನಾನು ಕೈ ಕುಯ್ಕೊಂಡಿರೋದು. ಹೋಗ್ಬಿಟ್ಪ, ಚೆನ್ನಾಗಿರು. ಅವಳ ಜೊತೆ ಚೆನ್ನಾಗಿರು ನೀನು. ನನ್ನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ ಮೊದಲೇ ನಿನಗೆ? ಅವಳಾದರೆ ತುಂಬ ಇಷ್ಟಪಡ್ತೀಯ ನೀನು. ಚೆನ್ನಾಗಿರು. ನೋಡು ಕಾವ್ಯ, ನನಗೇನು ಅವಳು ಇಷ್ಟ ಇಲ್ಲ.
ಹಂಗೆ ಅಂದ್ಕೊಂಡು ನಾನು ಡೈಲಿ ಹೋಟ್ಲಲ್ಲಿ ತಿಂದು ಆರೋಗ್ಯ ಮಾಡ್ಕೊಳಕ್ಕಾಗುತ್ತಾ? ಅದಕ್ಕೆ ಕರ್ಕೊಬರ ಕೊಟ್ಟಿರೋದು. ಅಂದರೆ ನಾನು ಕೈ ಕುಯ್ಕೊಂಡ್ರು ನಿನಗೆ ತಲೆಗೆಡ್ಸ್ಕೊಳ್ಳಲ್ಲ ಅಲ್ವಾ? ನನಗೆ ಗೊತ್ತು ಅರುಣ್, ನೀನು ತುಂಬ ಬದಲಾಗಿದೆಯಾ. ಛೀ, ನಿನ್ನಂಥವನ್ನ ಲವ್ ಮಾಡಿದ್ನಲ್ಲ, ನನ್ನ ನೆಕ್ಳ ತಗೊಂಡು ಹೊಡ್ಕೋಬೇಕು ನಾನು. ಕೈ ಕುಯ್ಕೊಂಡಿದ್ದೀನಿ ಕಣೋ, ಕೈ ಕುಯ್ಕೊಂಡಿದ್ದೀನಿ. ನಾನು ಹೇಳಿದ್ನಾ? ನಾನು ಆಲ್ರೆಡಿ ಹೊರಟಿದ್ದೀನಿ. ಇವಾಗ ಕೈ ಕುಯ್ಕೊಂಡಿದ್ದೀನಿ ಅಂತ ಫೋನ್ ಮಾಡ್ರೆ ನಾನೇನು ಮಾಡಲಿ? ಇದೊಳ್ಳೆ ಸರಿ ಆಯ್ತಲ್ಲ ನಿಂದು. ಪಕ್ಕದಲ್ಲೇ ಕ್ಲಿನಿಕ್ ಇದೆ, ಹೋಗು. ಏನು ನೀನು ಬರೀ ಕೈ ಕುಯ್ಕೊಂಡು ತಿಂಗಳಿಗೆ 10ರಿಂದ 15 ಸಲ ಕೈ ಕುಯ್ಕೊಳ್ತೀಯಾ? ನೀನು ಬರೋ ಎಲ್ಲಿರುತ್ತೆ ದುಡ್ಡು? ಒಂದು ಸಲ ಹೋದರೆ 2,000 3,000 ಖರ್ಚಾಗುತ್ತೆ. ನೀನು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇದೊಳ್ಳೆ ಸರಿ ಆಯಿತು. ಕೈ ತುಂಬ ಸ್ಟಿಚ್ ಹಾಕಿಸ್ಕೊಂಡಿದ್ಯಾ? ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ? ಕೈ ಕುಯ್ಕೊಳ್ತೀನಿ ಅಂದ್ಕೊಂಡು ಬರೀ ಇದೇ ಆಗೋಯ್ತು ನಿಂದು. ಯಾಕೋ ಜಾಸ್ತಿ ಆಯಿತು ನಿಂದು. ಸುಮ್ಮನೆ ಮಡ್ಕು ಫೋನ್ನ. ಅರುಣ್, ದಯವಿಟ್ಟು ಒಂದು ಮಾತು ಹೇಳು. ನಿಜವಾಗ್ಲೂ ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ? ಅಷ್ಟಾದರೂ ಹೇಳ್ಬಿಡು. ಸುಮ್ಮನೆ ಏನಕ್ಕೆ ನಾನು ಕೈ ಕುಯ್ಕೊಂಡು ರಕ್ತ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದು? ಏನು ಕಾವ್ಯ, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ಅದರಲ್ಲಿ ಏನು? ಯಾಕೆ ಡೌಟು ನಿನಗೆ? ಒಳ್ಳೆ ಸಿಲಿಯಾಗಿ ಆಡ್ತೀಯ ನೀನು, ಅದೇ ಬೇಜಾರು ನನಗೆ. ಯಾವಾಗಲೂ ಅಡುಗೆ ಮಾಡಿ ಕಲಿ. ಅವತ್ತೊಂದು ತಿಂಡಿ ಮಾಡುವಂತೆ ಅದನ್ನೂ ಮಾಡಲಿಲ್ಲ. ಮದುವೆ ಆದಮೇಲೆ ಯಾವ ಥರ ನಮಗೆ ಜೀವನ ಕಷ್ಟ ಆಗಲ್ವಾ? ಕಲಿಬೇಕಪ್ಪ ಅವೆಲ್ಲ. ಸೌಮ್ಯ ನೋಡು ಯಾವ ಥರ ಅಡುಗೆ ಮಾಡ್ತಾಳೆ ಅಂತ. ಯಾವಾಗ ನೋಡು ಸೌಮ್ಯ ಸೌಮ್ಯ ಸೌಮ್ಯ, ಏನು ಜಪ ಮಾಡ್ತಾ ಇದೀಯ ಅವಳನ್ನ? ನಿನ್ನ ಉದ್ಧಾರ ಆಗಲ್ಲ ನೀನು. ನಿನಗೆ ಕೇಡ್ ಬಂದ್ಬಿಟ್ಟಿದೆ. ನಿನ್ಗೆ ಅಕ್ಕೆ ಆಡ್ತಾ ಇದೀಯಾ? ಯಾವಾಗ ನೋಡು ಆ ಸೌಮ್ಯ 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 ಅಂತ ಅವಳು ಹೆಸರು ಜಪ ಮಾಡ್ತಾ ಇರ್ತೀಯ ನೀನು. ಥೂ, ನಿನ್ನಂಥ ಲೋಫರ್ನ ನಾನು ಲವ್ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ನೋಡಿದ್ರೆ ಇಲ್ಲಿ ಕೈ ಕುಯ್ಕೊಂಡು ಸಾಯ್ತಾ ಇದ್ದೀನಿ. ನನ್ನ ಬಗ್ಗೆ ಕೇಳಿಲ್ಲ ನಿನಗೆ. ನೀನು ಸೌಮ್ಯನ ಕರ್ಕೊಬರಕ್ಕೆ ಹೋಗ್ತಾ ಇದೀಯಾ? ಏಯ್, ನಾನು ಸತ್ತರೆ ಸುಮ್ಮನೆ ಸಾಯಲ್ಲ ಕಣೋ. ನಾನು ನಿನ್ನ ಹೆಸರು ಬರ್ಬಿಟ್ಟೆ ಸಾಯೋದು. ನಾನು ಸತ್ತುಬಿಟ್ರೆ ನೀನು ನೆಮ್ಮದಿಯಾಗಿರ್ಬೋದು ಅಂತ ಕನ್ಸು ಮನಸ್ಸಲ್ಲಿ ಅಂದ್ಕೋಬೇಡ ನೀನು. ನೀನು ಸುಮ್ಮನೆ ಬಿಡಲ್ಲ ನಾನು. ವೀಡಿಯೋಸ್ ಎಲ್ಲ ಇಟ್ಟಿದ್ದೀನಿ ನಾನು, ಗೊತ್ತಾ? ನೋಡು, ಇದೆಲ್ಲ ಸರಿಯಿಲ್ಲ ನೀನು. ಏನು ಯಾವಾಗ ಮಾಡ್ಕೊಂಡೆ ವೀಡಿಯೋವಾ? ಏನು ಅನ್ಕೊಬಿಟ್ಟಿದ್ಯಾ? ನೀನು ಮಾತ್ರ ಬುದ್ಧಿವಂತ, ಮಿಕ್ತವರೆಲ್ಲ ದಡ್ರು ಅನ್ಕೊಂಡಿದ್ಯಾ? ಇವಾಗ ಬರ್ತೀಯ ಬರಲ್ವಾ ಅಷ್ಟೇ ಹೇಳು. ಸಂಜೆ ಮೇಲೆ ಬರ್ತೀನಿ ಬಿಡು. ಅದೆಲ್ಲ ಗೊತ್ತಿಲ್ಲ, ಇವಾಗ ಬರಬೇಕು. ನೀನು ಹೋಗ್ಬೇಡ. ನೀನು ಅವಳನ್ನ ಕರ್ಕೊಬರಕ್ಕೆ ಏನಕ್ಕೆ ಹೋಗ್ತಾ ಇದೀಯಾ? ಅದೇನು ನಿನ್ಗೆ ಅಡುಗೆ ಬೇಕು, ನಾನು ಮಾಡ್ಕೊಡ್ತೀನಿ. ನೀನು ಬಾ. ನೀನು ಅವಳು ನಿನಗೆ ಗ್ವಾಗೆರೆಗೆ ಹೋಗ್ತಾ ಇದೀಯಾ ನೀನು? ಅವೆಲ್ಲ ಬೇಡ ಅರುಣ್. ನಿನ್ನ ಗಾಂಚಲಿಗಳು ಜಾಸ್ತಿ ಆಯ್ತಾ ಇದೆ. ಇವಾಗ ಬರ್ತೀಯ ಬರಲ್ವಾ ಹೇಳು. ಹೇಳ್ತಾ ಇದ್ದೀನಿ ಅಲ್ವಾ, ನಾನು ಸಂಜೆ ಮೇಲೆ ಬರ್ತೀನಿ. ಇವತ್ತು ಹೋಗಿ ವಾಪಸ್ ಕರ್ಕ ಬರ್ತೀನಿ ಅವಳನ್ನ. ಅದಾದ್ಮೇಲೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ನೋಡು, ಹೋಗಲಿ ಕ್ಲಿನಿಕ್ಗೆ ಹೋಗಿ ತೋರಿಸ್ಕೊ, ಸರಿನಾ? ನೋಡು, ನಿಜವಾಗ್ಲೂ ನೀನು ಜಾಸ್ತಿ ಆಯಿತು. ಇವಾಗ ಬರ್ತೀಯ ಬರಲ್ವಾ ಹೇಳು ಅರುಣ್. ಏನಕ್ಕೆ ಹಿಂಗೆ ನಾನು ಆಟ ಆಡ್ತಾ ಇದ್ದೀನಿ ನೀನು? ಹೇಳ್ತಾ ಇದ್ದೀನಿ ಅಲ್ವಾ ಬರ್ತೀನಿ ಅಂತ. ಸಂಜೆ ಮೇಲೆ ಬರ್ತೀನಿ, ಹೋಗಿ. ಸುಮ್ಮನೆ ಹೇಳಿದ್ದೆ ಹೇಳಿ ತಲೆ ತಿನ್ಬೇಡ ನೀನು. ನಾನು ಊರಿಗೆ ಹೊರಟಿದ್ದೀನಿ, ನನಗೆ ವಾಪಸ್ ಬರೋಕ್ಕಾಗಲ್ಲ ನಾನು. ಸಬಾಸ್ ಬಿಡು, ಸಬಾಸ್. ಇದು ನನಗೆ ಬೇಕಾಗಿದ್ದೆ, ನಾನು ಅನುಭವಿಸ್ಬೇಕಾಗಿರೋದೆ. ನೀನಂತ ಲೋಫರ್ನ ಇಷ್ಟಪಟ್ಟನಲ್ಲ, ನನಗೆ ಗೊತ್ತು ಕಣೋ. ನೀನು ಬೇಕು ಅಂತಲೇ ಅವಳು ಮದುವೆ ಆಗಿದೆಯಾ? ನೀನು ಬೇಕು ಅಂತಲೇ ಮದುವೆ ಆಗಿರೋದು ನೀನು. ನನಗೆ ಗೊತ್ತಿಲ್ಲ ಅನ್ಕೋಬೇಡ. ನಿನ್ನ ಆಟ ಎಲ್ಲ ನಾನು ಚೆಂದ ಗೊತ್ತು. ಇರಲಿ ಅದೆಷ್ಟು ದಿನ ಗಂಟೆ ಆಡ್ತೀಯ ಆಡು. ನಿನ್ನ ನೆಮ್ಮದಿಯಾಗಿರೋಕ್ಕಂತೂ ನಾನು ಸಾಧ್ಯನೇ ಇಲ್ಲ. ನಿನ್ನ ನೆಮ್ಮದಿಯಾಗಿರೋಕ್ಕೆ ನಾನು ಬಿಡೋದು ಇಲ್ಲ. ನಾನು ನೋಡ್ಕೊ. ಸರಿ, ಇವಾಗ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಲ್ವಾ, ಫೋನ್ ಇಡು. ಅಂದರೆ ನಾನು ಕೈ ಕುಯ್ಕೊಂಡು ಸತ್ರು ಪರವಾಗಿಲ್ಲ ಅಲ್ವಾ? ನೋಡು, ಕ್ಲಿನಿಕ್ ಹೋಗಿ ತೋರಿಸ್ಕೊತ ಹೇಳ್ತಾ ಇದ್ದೀನಿ ಅಲ್ವಾ. ಮಡ್ಗೆ ಫೋನ್ 2 ಸಲ ಫೋನ್ ಮಾಡ್ತೀಯಾ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.